ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಪೂಜ್ಯ ಗುರುಗಳಾದ ನರಸಿಂಹ ಪ್ರಭುಜಿಯವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮನಗಳನ್ನ ಸಮರ್ಪಿಸುತ್ತಾ ಇಂದಿನ AVSC ವಿಶ್ವಾಮಿತ್ರ ತಂಡದ ಮನನ ಸೆಷನ್ ಅನ್ನ ಶುರು ಮಾಡೋಣ. ಪ್ರಾರ್ಥನೆಯೊಂದಿಗೆ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಕ್ ज्योतिः परात्परा ज्योतिरेव ज्योतिः स्वयं ज्योतिः आत्मज्योतिः इवोऽस्म्यहम्। गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्मा तस्मै श्री गुरवे नमः। नारायण समारंभां शंकराचार्य मध्यमाम् अस्मदाचार्य पर्यन्तां वन्दे गुरु परम्पराम्। सदाशिवसमारम्भां शङ्कराचार्य मध्यमाम् अस्मदाचार्य पर्यन्तां वन्दे गुरुपरम्पराम्। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः। ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಸ್ವಾಗತ. ಇಂದು ನಾವು ತತ್ವಬೋಧದ 25, 26 ಹಾಗೂ 27ನೆಯ ಪ್ರಭುಜಿಯವರ ಟಾಕ್ ಅನ್ನ ತಗೊಂಡು ಮನನ ಮಾಡ್ತಾ ಇದ್ದೇವೆ. ಸೊ ಇದ್ರಲ್ಲಿ ಟಾಕ್ 25ರಲ್ಲಿ ಮೊದಲು ಏನ್ ಹೇಳಿದ್ದಾರೆ ಅಂತ ಚರ್ಚೆ ಮಾಡೋಣ. ರಾಜಮ್ಮ ಮೇಡಮ್, ಟಾಕ್ 25ರಲ್ಲಿ ಗುರೂಜಿ ನಮಗೆ ಸೂಕ್ಷ್ಮ ಶರೀರದ ಬಗ್ಗೆ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ಸಂಕ್ಷಿಪ್ತವಾಗಿ ನಿಮ್ಗೆ ಏನಾಯ್ತು ಅನ್ನೋದನ್ನ, ಏನ್ ಅರ್ಥ ಆಯ್ತು ಅನ್ನೋದನ್ನ ವಿವರಣೆ ಮಾಡಕ್ಕಾಗತ್ತಾ? ರಾಜಮ್ಮ ಮೇಡಮ್, ಶ್ರೀರಂಜನಿ ಮೇಡಮ್, ನೀವೇ ಹೇಳಿ. ಸೂಕ್ಷ್ಮ ಶರೀರದ ಬಗ್ಗೆ ಗುರೂಜಿ ಏನ್ ಹೇಳಿದ್ದಾರೆ? ರಾಜಮ್ಮ ಮೇಡಮ್ ಬಂದ್ರು ಅನ್ಸುತ್ತೆ. ಎಸ್ ಸರ್. ಸೂಕ್ಷ್ಮ ಶರೀರ ಅದನ್ನ ನಾವು ಅನುಭವಿಸ್ಬೋದು, ಬೇರೆಯವ್ರಿಗೆ ಹೇಳಕ್ಕಾಗಲ್ಲ ಅದು. ಓಕೆ. ಸ್ಥೂಲ ಬಾಹ್ಯ ಶರೀರ ಅದು ಕಾಣತ್ತೆ, ಸೂಕ್ಷ್ಮ ನಾವು ಅನುಭವಿಸ್ಬೋದು ಹೊರತು ಅದು ಹಿಂದ್ಗಡೆಯಿಂದ ಈ ಸ್ಥೂಲ ಶರೀರನ ಚೈತನ್ಯ ತುಂಬ್ತಾ ಇರುತ್ತೆ ಅದು. ಸೂಕ್ಷ್ಮದಿಂದ ಸ್ಥೂಲ ಆಗಿದೆಯೋ ಅಥವಾ ಸೂಕ್ಷ್ಮ ಶರೀರದಲ್ಲಿ ಸ್ಥೂಲ ಶರೀರ ಇದೆಯೋ ಅಥವಾ ಸ್ಥೂಲ ಶರೀರದಲ್ಲಿ ಸೂಕ್ಷ್ಮ ಶರೀರ ಇದೆಯೋ? ಸ್ಥೂಲ ಶರೀರದಲ್ಲಿ ಸೂಕ್ಷ್ಮ ಶರೀರ. ಹೌದಾ? ಶೋರಾ? 50-50, ನಾಟ್ 100%. ಅನುಮಾನ ಇದೆ. ಓಕೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಟಾಕ್ ಅಲ್ಲಿ ಹೇಳ್ತೀನಿ. ಶ್ರೀರಂಜನಿ ಮೇಡಮ್, ನೀವ್ ಏನ್ ಹೇಳ್ತೀರಾ? ಸ್ಥೂಲದಲ್ಲಿ ಸೂಕ್ಷ್ಮ ಶರೀರ ಇದೆಯೋ ಅಥವಾ ಸೂಕ್ಷ್ಮ ಶರೀರದಲ್ಲಿ ಸ್ಥೂಲ ಶರೀರ ಇದೆಯೋ? ಸೂಕ್ಷ್ಮ ಶರೀರದಿಂದ ಸ್ಥೂಲ ಶರೀರ ಆಗಿರೋದು, ಸೂಕ್ಷ್ಮದಿಂದ ಸ್ಥೂಲ ಆಗಿರೋದು. ಸೊ ಸೂಕ್ಷ್ಮದಲ್ಲಿ ಸ್ಥೂಲ ಇರೋದು.
ಸೂಕ್ಷ್ಮದಲ್ಲಿ ಸ್ಥೂಲ ಇರೋದು. ಇದು ಕರೆಕ್ಟ್ ಆಕ್ಚುಲ್ ಆಗಿ ಶ್ರೀರಂಜನಿ ಮೇಡಮ್ ಹೇಳ್ದಾಗೆ. ಬಟ್ Okay. ನಾವು ಮೆಟೀರಿಯಲ್ ನಾವು ಬರೀ ದೇಹದ ಭಾವನೆ ಇರತ್ತೆ ನೋಡಿ, ದೇಹಾತ್ಮ ಹಾ. ಭಾವನೆಯವ್ರಿಗೆ ಹಾ. ಫಸ್ಟ್ ಇದೇ ನಿಜ ಅಂತ ಗೊತ್ತಿರತ್ತೆ ನಮ್ಗೆ. ಅಜ್ಞಾನ ಇರುತ್ತಲ್ವಾ, ಇದೇ ನಿಜ. ಈ ಕೈ ಹೋಯ್ತು ಅಂದ್ರೆ ಅಯ್ಯೋ ನನ್ ಕೈ ಹೋಯ್ತು, ಅಯ್ಯೋ ನನ್ ಕೈ ಹೋಯ್ತು ಅಂತ ಇದ್ ಮಾಡ್ಕೋತೀವಿ. ಅಂದ್ರೆ ದೇಹಕ್ಕೆ ಏನಾದ್ರು ಆದ್ರೆ ನನಗೆ ಏನೋ ಆಗಿದೆ ಅಂತ ಅನ್ಕೋತೀವಿ. ಆ ನಾನು ಶುದ್ಧ ನಾನುಗೆ ಏನೂ ಆಗಿರಲ್ಲ. ಆತ್ಮ ಎಲ್ಲ ಕಡೆ ಆವರಿಸ್ಕೊಂಡಿರತ್ತೆ. ಅದರಿಂದ ಸೂಕ್ಷ್ಮ ಶರೀರ ಬರುತ್ತೆ, ಸೂಕ್ಷ್ಮದಿಂದ ಸ್ಥೂಲ ಶರೀರ ಸ್ಥೂಲ ಬರುತ್ತೆ. ಶರೀರ. ಸೊ Okay. ಸೂಕ್ಷ್ಮ ಶರೀರದೊಳಗೆ ಸ್ಥೂಲ ಶರೀರ ಇರತ್ತೆ. ಹಾಗೆ ವಿವೇಕ ಚೂಡಾಮಣಿಯಲ್ಲಿ ಕೋಶಗಳಿದೆ, ಟಾಕ್ ಅಲ್ಲಿ ಬರುತ್ತೆ. ಅದು ಮುಂದೆ ನಾವು ಆ ಟಾಕ್ ಮಾಡಿದಾಗ ನಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಪಂಚಕೋಶಗಳಿರತ್ತಲ್ಲ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ. ಸೊ ಅದೆಲ್ಲ ಸೂಕ್ಷ್ಮ ಶರೀರನೇ ಅವೆಲ್ಲ. ಆನಂದಮಯ, ಇವಾಗ ಕಾಫಿ ಕುಡ್ದಾಗ ಆಗೋ ಆನಂದ, ಆತರ ಆನಂದಮಯ ಕೋಶಕ್ಕೆ ಇದು. ಸೊ ಅದೆಲ್ಲ ಸೂಕ್ಷ್ಮದಿಂದ ಸ್ಥೂಲಕ್ಕೆ. ಸೂಕ್ಷ್ಮ ಶರೀರದಲ್ಲಿ ಸ್ಥೂಲ ಶರೀರ ಇದೆ ಅಂತ. ಹರಿ ಓಂ ಸವಿತಾ ಮೇಡಮ್. ಹರಿ ಓಂ ಮೇಡಮ್. ಹರಿ ಓಂ. ಅದೇ ಟಾಪ್ 25 ಅಲ್ಲಿ ಗುರೂಜಿ ಸೂಕ್ಷ್ಮ ಶರೀರದ ಬಗ್ಗೆ ಮಾತಾಡಿದ್ದಾರೆ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ನಾವು. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ಬೋದಾ? ಅಲ್ಲ, ಇದು ಟಾಕ್ 25 ಅಲ್ಲಿ ಅದೇ ಸೂಕ್ಷ್ಮ ಶರೀರ ಅಂದ್ರೆ ವಾಟ್ ಹ್ಯಾಪನ್ಸ್ ವೆನ್ ವಿ ಡೈ ಅಂತ ಹೇಳಿದ್ದಾರೆ. ಕರೆಕ್ಟ್. ಅದು ನಮ್ಮ ಕಣ್ಣಿಗೆ ಕಾಣಿಸೋ ಹಂಗೆ ಇದು ವಾಟ್ ವಿ ಸಿ ದಿಸ್ ಫಿಸಿಕಲ್ ಬಾಡಿ, ಅಂದ್ರೆ ದಿಸ್ ಬಾಡಿ ಡೈ ಅಲ್ಲ, ಅವಾಗ ಸೂಕ್ಷ್ಮ ಶರೀರಕ್ಕೆ ಏನಾಗತ್ತೆ ಅಂತ, ಅದು ಈ ದೇಹನ ಬಿಟ್ಟು ಅದು ಬೇರೆ ಕಡೆ ಹೊಟ್ಟೋಗ್ಬಿಡುತ್ತೆ, ಬೇರೆ ದೇಹನ ಹಿಡಿಯಕ್ಕೆ. ಯಾವ್ದು? ಸೂಕ್ಷ್ಮ ದೇಹ, ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ ಇದು ಬಿಟ್ಟು ಹೋಗುತ್ತೆ. ಸೊ ಅದಕ್ಕೆ ನಮ್ಗೆ ಹಿಂದಿನ ಕಾಲದಲ್ಲಿ ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಈಗ್ಲೂ ಯಾರಾದ್ರೂ ಹೀಗೆ ಹೋದ್ರಪ್ಪ ಅಂತಂದ್ರೆ ಅದು ವಿ ಬರ್ನ್ ದ ಬಾಡಿ. ಅದಕ್ಕೆ ಯಾಕಂದ್ರೆ ಮತ್ತೆ ಅಲ್ಲೇ ಬಂದು ಸೇರ್ಕೋಬೇಕು ಅಂತ ಆಸೆ ಆಗ್ಬಾರ್ದು ಅಂತ. ಅದು ಹಿಂದೂ ಧರ್ಮದಲ್ಲಿ ಮಾತ್ರ ಅಲ್ವಾ ಮೇಡಮ್? ಇಲ್ಲ, ಬೇರೆ ಕಲ್ಚರ್ಸ್ ಅಲ್ಲೂ ಇದೆ. ಬೇರೆ ಕಲ್ಚರ್ಸ್ ಅಲ್ಲೂ ಬರ್ನಿಂಗ್ ದ ಬಾಡಿ ಇದೆ. ಮಾಡ್ತಾರೆ ಕೆಲವರು ಬಾಕ್ಸ್ ಅಲ್ಲಿ ಇದ್ ಮಾಡ್ಬಿಟ್ಟು ಅದನ್ನ ಹೂಳ್ತಾರೆ. ಹೌದು. ಅಂದ್ರೆ ಅದು ಅವ್ರವ್ರ ಹಿರಿಯರು ಏನ್ ಮಾಡ್ತಿದ್ರು ಪದ್ಧತಿ. ಬಟ್ ಅದು ಅದ್ರ ಇನ್ನರ್ ಮೀನಿಂಗ್ ಗೊತ್ತಿರ್ಲಿಲ್ಲ ನಮ್ಗೆಲ್ಲ, ಯಾಕೆ ಈ ತರ ಸುಡ್ತಾ ಇದ್ರು ಅನ್ನೋದು. ಈಗ ನಾವು ಸ್ವಲ್ಪ ಡೀಪ್ ಆಗಿ ಹೋದಾಗ ಅದು ಇನ್ನರ್ ಮೀನಿಂಗ್ ಗೊತ್ತಾಗ್ತಾ ಇದೆ. ಅಮೃತ ಮೇಡಮ್ ಅಬ್ಸರ್ವರಾ ಇವತ್ತನು? ಓಕೆ, ನೋ ಪ್ರಾಬ್ಲಮ್. ಸವಿತಾ ಮೇಡಮ್, ಅದೇ ಹಿಂದಿನ ಕಾಲದಲ್ಲಿ ಈ ಇದ್ರಲ್ಲಿ ಪಿರಮಿಡ್ಸ್ ಅಲ್ಲೆಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಯಾಕೆ ಆತರ ರಾಜ ತನ್ನ ದೇಹ ತ್ಯಾಗವನ್ನ ಮಾಡಿದಾಗ ಏನ್ ಮಾಡ್ತಿದ್ರು? ಅದು ಅವನು ಸ್ವರ್ಗಕ್ಕೆ ಎಲ್ಲೋ ಹೋಗ್ತಾನೆ, ಅಲ್ಲಿ ಎಲ್ಲ ಬೇಕು ಅವನ್ಗೆ ಮತ್ತೆ, ಅಥವಾ ಮತ್ತೆ ವಾಪಸ್ ಬಂದ್ರೇನು ಮತ್ತೆ ಅವನಿಗೆಲ್ಲ ಬೇಕು ಅಂತ ಅವನು ಎಲ್ಲಾ ಸೌಕರ್ಯಗಳು ಇರ್ಲಿ ಅಂತ. ರಾಣಿ ಮತ್ತೆ ಅವ್ರ ಸೇವಕರು ಮತ್ತೆ ಊಟ ತಿಂಡಿಯಿಂದ ಹಿಡಿದು ಎಲ್ಲ ಇಡ್ತಾ ಇದ್ರ. ಸತ್ ಮೇಲೂ ಅದನ್ನ ಅನುಭವಿಸ್ಲಿ ಅಂತ ಹೇಳ್ಬಿಟ್ಟು ಪಿರಮಿಡ್ ಕಟ್ಟಿ ಅವನ ದೇಹನ ಅಲ್ಲಿ ಇಟ್ಟು ಬದುಕಿರೋ ಜನನ ಅಂದ್ರೆ ಸೇವಕರು, ಅವನ ಹೆಂಡತಿ ಎಲ್ಲಾರ್ನು ಆ ಪಿರಮಿಡ್ ಜೊತೆಗೇನೆ ಹೂಳ್ ಬಿಡ್ತಾ ಇದ್ರು ಜೀವಂತವಾಗಿ. ಅವ್ರದ್ದು ಏನು ನಂಬಿಕೆ ಅಂದ್ರೆ ಸೇವಕರು ಹೆಂಡತಿ ಎಲ್ಲಾ ಇದ್ರೆ ಅವನು ರಾಜ ಅವಾಗ್ಲೂನು ರಾಜನಾಗೆ ಇರ್ತಾನೆ ಅಂತ ಹೇಳಿ ಆ ಪಿರಮಿಡ್ ಕಟ್ತಾ ಇದ್ರು ಅಂತ ಪ್ರಭುಜಿ. ಆಮೇಲೆ ಇನ್ನೊಂದು ಸೂಕ್ಷ್ಮ ಶರೀರ ಅಲ್ಲೇ ಇರುತ್ತೆ ಅಂತ ಅವ್ರ ಭಾವನೆ, ಅದು ಬೇರೆ ಹೋಗಲ್ಲ ಅಂತ
ಪಿರಮಿಡ್ ಇದ್ರಲ್ಲಿ. ಕರೆಕ್ಟ್. ಹಾ ಹೇಳಿ ಸವಿತಾ ಮೇಡಮ್ ಏನೋ ಹೇಳ್ತಿದ್ರೆ. ಹಾ, ಅಂದ್ರೆ ಕೆಲವು ಕಡೆ ಓದಿರೋ ಪ್ರಕಾರ ಅಂದ್ರೆ ಅವನು ಮತ್ತೆ ಜೀವ ಬರುತ್ತೆ ಅದೇ ದೇಹಕ್ಕೆ ಅಂತಾನು ನಂಬಿಕೆ. ಅಂದ್ರೆ ಅದೇ ಮೇ ಬಿ ಅಗೇನ್ ಅದೇ ಸೇಮ್ ಥಿಂಗ್. ಸೂಕ್ಷ್ಮ Correct, ಶರೀರ correct. ಅಲ್ಲೇ ಹಾ. ಇರತ್ತೆ. ಅದೇ, ಅದೇ ಐಡಿಯಾ ಆತರ. ಅಂದ್ರೆ ವಾಪಸ್ ಬರುತ್ತೆ ಅಂತ ನಂಬಿಕೆ ಇಟ್ಕೊಂಡು ಹೂಳ್ತಾ ಇದ್ರು ಅಂತನಾ? ಹಾ 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 ಹೌದು. Okay, ವಾಪಸ್ okay. ಬರುತ್ತೆ ಜೀವ ಅವನಿಗೆ. ಹ್ಮ್. ಬಂದಾಗ ಮತ್ತೆ ಅವನಿಗೆ ಆ ದೇಹ ಎಲ್ಲ ಅದೇ ಅವನಿಗೆಲ್ಲ ಬೇಕು ಸಮಸ್ತ ಈ ಜೀವನದಲ್ಲಿ ಏನಿತ್ತು ಅದೆಲ್ಲ ಬೇಕಾಗತ್ತೆ ಅವನಿಗೆ ಅಂತೆಲ್ಲ ಇರ್ತಿದ್ರು ಅಂತ. ಮೇ ಬಿ ದ ಐಡಿಯಾ ವಾಸ್ ಬಿಹೈಂಡ್. ಆ ಸೂಕ್ಷ್ಮ ಶರೀರ ಅಲ್ಲೇ ಇರುತ್ತೆ, ಮತ್ತೆ ಬಂದು ತಿಳ್ಕೋಬಹುದು ಅಂತ ಒಂದು ಐಡಿಯಾ ಇತ್ತು ಏನೋ ಅವನಿಗೆ, ಗೊತ್ತಿಲ್ಲ. ನಂಬಿಕೆ. ಹಾ, ಕರೆಕ್ಟ್. ಸೊ ಓವರ್ ಆಲ್ ಈ ಟಾಕ್ ಅಲ್ಲಿ ಗುರುಜಿ ಸೂಕ್ಷ್ಮ ಶರೀರದ ಬಗ್ಗೆ ಮಾತಾಡಿದ್ದಾರೆ. ಸೊ ಐ ಥಿಂಕ್ ನೆಕ್ಸ್ಟ್ ಟಾಕ್ಗೆ ನಾವು ಚರ್ಚೆಗೆ ಇನ್ನೇನು ಅಷ್ಟೇನು ಇದಿಲ್ಲ ಇದ್ರಲ್ಲಿ. ಸ್ಥೂಲ ಮತ್ತೆ ಸೂಕ್ಷ್ಮ ಶರೀರದ ಬಗ್ಗೆ ನಮ್ಗೆ ಒಂದು ಬ್ರೀಫ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಆಮೇಲೆ ನೆಕ್ಸ್ಟ್ ಒಂದು ಮೇಜರ್ ಡಿಫ್ರೆನ್ಸ್ ಅವ್ರು ಚೆನ್ನಾಗಿ ಹೇಳಿದ್ದಾರೆ. ಸ್ಥೂಲ ಶರೀರ ಎಲ್ಲಾರ್ಗೂ ಕಾಣತ್ತೆ, ಸ್ಥೂಲ ಶರೀರ ಎಲ್ಲಾರ್ಗೂ ಹೊರಗಡೆ ಕಾಣತ್ತೆ, ಬಟ್ ಸೂಕ್ಷ್ಮ ಶರೀರ ಕಾಣಲ್ಲ. ಅದು ನಮಗೆ ಅದು ಅರ್ಥ ಆಗತ್ತೆ ಥ್ರೂ ಯೋಚನೆ, ಎಮೋಷನ್ಸ್ ಅಂತ. ಅದು ಚೆನ್ನಾಗಿ ಬ್ರೀಫ್ ಆಗಿ ಇದ್ ಮಾಡಿದ್ದಾರೆ. ಅದು ಮೇ ಬಿ ಟಾಕ್ 27 ಅನ್ಸುತ್ತೆ ಮೇಡಮ್. ಇಲ್ಲ, ಇಟ್ ಈಸ್ 25 ಅಲ್ಲೇ ಹೇಳಿದ್ದಾರೆ. ಅದೇ ಇದ್ರಲ್ಲಿ ಒಂಚೂರು ಹೇಳಿ ಅದರಲ್ಲಿ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ. ಎಸ್. ಟಾಪ್ 26 ಅಲ್ಲಿ ಏನ್ ಮಾತಾಡಿದ್ದಾರೆ ಬ್ರೀಫ್ ಆಗಿ ಸವಿತಾ ಮೇಡಮ್ ಹೇಳಕ್ಕಾಗತ್ತಾ? ಒಂದ್ ನಿಮಿಷ. ಒಂದೊಂದು ಸಾರಿ ಹೇಳಿ ರಾಜನ್. ಹೇಳ್ತೀರಾ? ಒಂದೊಂದು ಇಂದ್ರಿಯಗಳಿಗೆ ಯಾವ ದೇವತೆಗಳು ನಾವ್ ಅನ್ಕೊಂಡಿರ್ತೀವಿ ಇಂದ್ರಿಯಗಳ ಕೆಲಸ ಮಾಡ್ತಾ ಇದೆ ಅಂತ, ಬಟ್ ಥ್ರೂ ದೇವತೇಸ್ ಇಂದ್ರಿಯಗಳು ವರ್ಕ್ ಆಗ್ತಾ ಇರತ್ತೆ. ಅಂದ್ರೆ ಯಾವ ಇದಕ್ಕೆ ಇಂದ್ರಿಯಗಳಿಗೆ ಯಾವ್ಯಾರ ದೇವತೆ ಅಂತ ಡಿಸ್ಕ್ರೈಬ್ ಮಾಡಿದ್ದಾರೆ. ಕರೆಕ್ಟ್. ದೇವತೆಗಳಿಗೂ ಮತ್ತೆ ದೇವರಿಗೂ ಏನ್ ಡಿಫ್ರೆನ್ಸ್ ಅದನ್ನ ಅರ್ಥ ಆಗಿದ್ಯಾ? ಅದನ್ನ ಒಂಚೂರು ಹೇಳಿ ಸವಿತಾ ಮೇಡಮ್. ಹೇಳಿ. ಅಂದ್ರೆ ಇದು ಸೂಕ್ಷ್ಮ ಶರೀರ ಕೂಡ ಒಂದು ಯಂತ್ರ ಇದ್ದ ಹಾಗೆ. ಇಟ್ ಹ್ಯಾಸ್ ಟು ಬಿ ರನ್ ಬೈ ಸಂಬಡಿ ಆರ್ ಏನೋ ಒಂದು ಶಕ್ತಿ ಬೇಕು. ಅದು ದೇವತೆಗಳು ನಡೆಸ್ತಾರೆ. ಆ ದೇವತೆಗಳು ಎಲ್ಲಾನು ಬ್ರಹ್ಮನಿಗೆ ಮಾತ್ರ ಕೆಲಸ ಮಾಡೋದು, ಭಗವಂತಂಗೆ. ಹೌದಾ? ಎಕ್ಸಾಂಪಲ್ ಏನ್ ಕೊಡ್ಬೋದು? ಎಕ್ಸಾಂಪಲ್ ನಾರ್ಮಲ್ ಪೀಪಲ್ ಅರ್ಥ ಮಾಡ್ಕೊಳ್ಳೋ ಹಾಗೆ ಏನಾದ್ರೂ ಒಂದು ಎಕ್ಸಾಂಪಲ್ ಕೊಡ್ಬೋದಾ? ಡೈಲಿ ಲೈಫ್ ಎಕ್ಸಾಂಪಲ್. ಮಿನಿಸ್ಟ್ರೀಸ್ ಇವಾಗ ಒಂದ್ ಚೀಫ್ ಮಿನಿಸ್ಟರ್, ಅವನ್ ಕೆಳಗೆ ಫೈನಾನ್ಸ್ ಮಿನಿಸ್ಟರ್, ಇನ್ನೊಂದ್ ಎಜುಕೇಶನ್ ಮಿನಿಸ್ಟರ್, ಜಲ ಆತರ ಹಾಗೆ ಅಲ್ವಾ? ಪ್ರೈಮ್ ಮಿನಿಸ್ಟರ್ ಕೆಳಗಡೆ. ಸೊ ಆತರ ಒಂದು ಇದು ನಮ್ಮ ಇಂದ್ರ ಅಧಿದೇವತೆಗಳಿರ್ತಾರೆ. ಒಂದೊಂದು ಶರೀರದಲ್ಲಿರುವ ಒಂದೊಂದು ಅಂಗಗಳಿಗೂ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಜನನೇಂದ್ರಿಯ ಎಲ್ಲದಕ್ಕೂ ಒಂದೊಂದು ದೇವತೆಗಳು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಅದನ್ನ ಸ್ವಲ್ಪ ಬ್ರೀಫ್ ಆಗಿ ವಿವರಣೆ ಕೊಡಕ್ಕಾಗತ್ತಾ ಶ್ರೀರಂಜನಿ ಮೇಡಮ್? ಯಾವ್ಯಾವ ಇಂದ್ರಿಯಕ್ಕೆ ಯಾವ್ಯಾವ ದೇವತೆಗಳು? ಹಾ ಮೇಡಮ್, 5 ಜ್ಞಾನೇಂದ್ರಿಯದಲ್ಲಿ ಮೊದಲನೇದು ಕಿವಿಗೆ ದಿಕ್ ದೇವತೆ ಅಂತ ಹೇಳಿದ್ದಾರೆ. ಅದಕ್ಕೆ ಮೊದಲು ಅವಕಾಶ ಇರ್ಬೇಕು. ಅವಕಾಶ ಚೈತನ್ಯ ಅವಕಾಶದ ಮೂಲಕ ಕೇಳಿಸೋ ತರ ಮಾಡತ್ತೆ ದಿಕ್ ದೇವತೆ. ಆಮೇಲೆ ಕಣ್ಣು ಸೂರ್ಯ ದೇವತೆ ಮೂಲಕ ಕಾಣ್ಸಕ್ಕೆ ಸಹಾಯ ಮಾಡೋದು ಕಣ್ಣಿಗೆ. ಮತ್ತೆ ಚರ್ಮಕ್ಕೆ ವಾಯು ದೇವತೆ, ಸ್ಪರ್ಶಿಸಿದಾಗ ಅದು ನಮ್ಗೆ ಸೆನ್ಸೇಷನ್ ಆಗತ್ತೆ, ಟಚ್ ಫೀಲಿಂಗ್ ಬರುತ್ತೆ, ಅದು ವಾಯು ದೇವತೆ ಗಾಳಿಯಿಂದ. ನಾಲಿಗೆಗೆ ವರುಣ ದೇವತೆ ಅನ್ಸುತ್ತೆ, ನೀರು.
ಅದು ಟೇಸ್ಟ್ ಗೊತ್ತಾಗಕ್ಕೆ. ಆ, ಆ, ಅಶ್ವಿನಿ ದೇವತೆಗಳು ಮೂಗು. ಸೊ ಇದು ಜ್ಞಾನೇಂದ್ರಿಯಗಳಿಗೆ ಇದಿಷ್ಟು ಆ ದೇವತೆಗಳು: ದಿಕ್ ದೇವತೆ, ಸೂರ್ಯ ದೇವತೆ, ವಾಯು ದೇವತೆ, ವರುಣ ದೇವತೆ, ಅಶ್ವಿನಿ ದೇವತೆಗಳು. ಕರೆಕ್ಟ್. Yeah. ಸೊ ನೆಕ್ಸ್ಟ್ ಕರ್ಮೇಂದ್ರಿಯಗಳಿಗೆ ಯಾವ ದೇವತೆಗಳು? ಸವಿತಾ ಮೇಡಮ್. ನಾಲಿಗೆಗೆ ಅಗ್ನಿ, ನಾಲಿಗೆಗೆ ಅಗ್ನಿ ದೇವತೆ, ಕೈಗಳಿಗೆ ಇಂದ್ರ, ಕಾಲುಗಳಿಗೆ ವಿಷ್ಣು, ಅಂದ್ರೆ ನಮ್ದು ಇದು ಮಲದ್ವಾರ. ಬವೆಲ್ ಮೂಮೆಂಟ್ಸ್ ಅಥವಾ ಮಲದ್ವಾರಕ್ಕೆ ಮೃತ್ಯು ದೇವತೆ, ಮತ್ತೆ ಜನನೇಂದ್ರಿಯಕ್ಕೆ ಬ್ರಹ್ಮ. ಇವರೆಲ್ಲ ದೇವತೆಗಳು. ಇವರೆಲ್ಲ ಈ ದೇವತೆಗಳು ಇವರೆಲ್ಲ ಕೆಲಸ ಮಾಡ್ತಿರೋದ್ರಿಂದ ಶರೀರ ಕೆಲಸ ಮಾಡೋ ಹಾಗೆ ಕಾಣ್ತದೆ. ಸೊ ಇಲ್ಲಿ ಏನು ಅಂದ್ರೆ ದೇಹ ಮತ್ತೆ ಮನಸ್ಸು ಎರಡು ಯಂತ್ರ ಇದ್ದಂಗೆ, ಅದೆರಡು ಸರಿಯಾಗಿ ನಡೆಸ್ಕೊಂಡು ಹೋಗಕ್ಕೆ ದೇವತೆಗಳು ಚೈತನ್ಯ ದೇವತೆಗಳ ಮೂಲಕ ಕೆಲಸ ಮಾಡಿಸ್ತಾ ಇರೋದು. ದ ಹೋಲ್ ಕಾನ್ಸೆಪ್ಟ್. ಯಾ. ಆಮೇಲೆ ನಾವ್ ಅನ್ಕೊಂಡಿರ್ತೀವಿ ಎಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ, ಆದ್ರೆ ಇದೆಲ್ಲ ಮಾಡ್ತಾ ಇರೋದು ದೇವತೆಗಳ ಮೂಲಕ. ಕರೆಕ್ಟ್. ಅಂದ್ರೆ ಒಂದೊಂದ್ಸಲ ನಾವೀಗ ಕೈ ಎತ್ತಬೇಕು ಅಂತಂದ್ರೂನು ನಾನೇ ಎತ್ತಾ ಇದೀನಿ ಅನ್ನೋದು ನಮ್ಗೆ. ಕರೆಕ್ಟ್. ನಾನ್ ಇಷ್ಟು ಕೆಲ್ಸ ಮಾಡ್ದೆ, ಇಷ್ಟು ಬಟ್ಟೆ ಒಣಗಾಕ, ಇಷ್ಟು ಪಾತ್ರೆ ತೊಳ್ದೆ, ನಾನು ಮಾಡ್ದೆ ಅಂತ ಅನ್ಕೋತಾ ಇರ್ತೀವಿ ನಾವು. ಆದ್ರೆ ನಾವು ನಮ್ಮ ಮೂಲಕ ನಮ್ಮ ಶಕ್ತಿ, ಚೈತನ್ಯದ ಶಕ್ತಿ ಅದು ಮಾಡಿಸ್ತಾ ಇದೆ, ನಡೀತಾ ಇದೆ ಅಂತ ಹೇಳ್ಬೇಕು. ನಾವು ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬೇಕು ನಮ್ಮ, ಅಲ್ವಾ? ಕರೆಕ್ಟ್. ಎಷ್ಟೋ ಅಂಡರ್ಸ್ಟ್ಯಾಂಡಿಂಗ್ ಚೇಂಜ್ ಆಗತ್ತೆ. ನನ್ನ ಮೂಲಕ ನಡೀತಾ ಇದೆ ಇದೆಲ್ಲ ಅಂತ ಅಂದಾಗ ನಮ್ದು ಎಷ್ಟೋ ಇದು ಚೇಂಜ್ ಆಗತ್ತೆ. ಆದ್ರೆ ತಿಳುವಳಿಕೆ ಇರೋರು ಏನ್ ಹೇಳ್ತಾರೆ ಅಂದ್ರೆ, ನಾನ್ ಎಲ್ಲಿ ಮಾಡ್ತಾ ಇದ್ದೀನಿ ಸರ್, ಎಲ್ಲ ಅದು ನಡೆಸ್ತಾ ಇದೆ ಅಂತ ಮೇಲೆ ಹೌದು. ಮೊದಲು ಆಗ್ತಿರ್ಲಿಲ್ಲ, ಯಾಕೆ ಇವ್ರು ಹಿಂಗ್ ಮಾತಾಡ್ತಾರೆ ಕರೆಕ್ಟ್ ಅಲ್ವಾ? ಈಗ ಒಂದ್ ಸ್ವಲ್ಪ ಡೆಪ್ತ್ ಹೋದ್ರೆ ನಮ್ಗೆ ಅರ್ಥ ಆಗತ್ತೆ. ನಾವ್ ಮಾತಾಡೋದೆಲ್ಲ ತಪ್ಪು, ಇವ್ರು ಮಾತಾಡೋದೇ ಸರಿ ಅಂತ ಅನ್ಸುತ್ತೆ ಅಲ್ವಾ? ನಾವು ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಕರೆಕ್ಟ್. ಇದನ್ನೆಲ್ಲ ಯಾವ್ದು ಬುಕ್ಸ್ ಹೇಳತ್ತೆ ಮೇಡಮ್ ಇಷ್ಟು ಡೀಟೇಲ್ಸ್ ಆಗಿ? ಎಲ್ಲೂ ಹೇಳಲ್ಲ. ಅದು ಕ್ಲಾರಿಟಿ ಇಟ್ ಇಸ್ ಕಮಿಂಗ್ ಓನ್ಲಿ ಬಿಕಾಸ್ ಆಫ್ ಹಿಸ್ ಗುರುಸ್ ಗ್ರೇಸ್ ಅಂಡ್ ರಿಯಲೈಸೇಷನ್. Self-realized person only can simplify and give the clarity like this. ರಿಯಲೈಸ್ ಆಗದೇರ ಬರೀ ಪುಸ್ತಕದ ಜ್ಞಾನ ಇಟ್ಕೊಂಡು ಮಾಡಿದಿದ್ರೆ ನಮ್ಗೆ ಎಲ್ಲರಿಗೂ ಇಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರ್ಲಿಲ್ಲ. ಕರೆಕ್ಟ್. ಬುಕ್ಸು ಬೇಕಾದಷ್ಟು ಬುಕ್ಸ್ ಓದಿ ಇನ್ನ ಎಷ್ಟು ಜನ್ಮಗಳು ಇದ್ ಮಾಡ್ತಾನೆ ಇರ್ಬೇಕಾಗಿತ್ತೋ. ಅಲ್ಲ, ಓದಿದ್ರು ನ್ಯಾರೇಷನ್ ಬರ್ಬೇಕಲ್ಲ ಮೇಡಮ್, ಅದೊಂದು ಶಕ್ತಿ. ಆಮೇಲೆ ಮಾತಾಡ್ತಾರೆ. ಅದೇ ರೀಸನ್ ಮನನ ಕ್ಲಾಸ್ ಈ ತರ ಸತ್ಸಂಗದ ಸಿಗೋದೇ ಕಷ್ಟ. ನೀವ್ ಎಲ್ಲಾದ್ರೂ ಒಂದ್ ಫಂಕ್ಷನ್ಗೆ ಹೋಗಿ, ನಿಮ್ಗೆ ನಿಮ್ ರಿಲೇಟಿವ್ಸ್ ಎಲ್ಲ ಈ ತರದ್ ಮಾತುಗಳು ಆಡಿದ್ರೆ ಅವ್ರು ಬೋರಿಂಗ್, ಶಿ ಇಸ್ ವೆರಿ ಬೋರಿಂಗ್, ಅಯ್ಯಪ್ಪ ಅವಳ ಜೊತೆ ಮಾತಾಡಕ್ಕೆ ಬೇಜಾರಾಗತ್ತೆ ಅಂತ, ಅಲ್ವಾ? ಹೌದು. ಈ ತರ ಸತ್ಸಂಗ ಸಿಗೋದಿಕ್ಕೆ ನಾವ್ ಎಷ್ಟೋ ಜನ್ಮ ಪುಣ್ಯ ಮಾಡಿರ್ಬೇಕು, ಇಲ್ಲ ಅಂದ್ರೆ ಸಸ್ಟೈನ್ ಹಿಯರ್. ನೋಡಿ, ಅಮೃತ ಮೇಡಮ್ ಪಾಪ ಆಗಿಲ್ಲ ಅಂದ್ರುನು ನಾನು ಆಡಿಯೋಲ್ ಕೇಳಿಸ್ಕೊತೀನಿ, ನಂಗ್ ಬಿಡಕ್ ಇಷ್ಟ ಇಲ್ಲ ಅಂತ ಬಂದಿದ್ದಾರೆ. ವೆರಿ ನೈಸ್. ಅಂದ್ರೆ ಅಷ್ಟು ಇದ್ರದ್ದು ಒಂದ್ಸಲ ನಮಗ್ ಗೊತ್ತಾಗ್ಬಿಟ್ರೆ ರುಚಿ, ಮತ್ತೆ ಬಿಡೋದಕ್ಕೆ ನಮ್ಗೆ ಹಿಂಸೆ ಆಗತ್ತೆ. ಮತ್ತೆ ಇನ್ ಏನ್ ಮಾತಾಡಿದ್ದಾರೆ ಸವಿತಾ ಮೇಡಮ್, ಒಂಚೂರು ಕವರ್ ಮಾಡ್ತೀರಾ ಈ ದೇವತೆಗಳ ಬಿಟ್ಟು ಈ ಟಾಕ್ ಅಲ್ಲಿ? ಅಂದ್ರೆ ಅಹಂಕಾರ. ಹೇಳಿ ಮೇಡಮ್. ಇಲ್ಲ ಹೇಳಿಪ್ಪ ಸವಿತಾ, ಹೇಳಿ ಸವಿತಾ. ಅದೇ, ಇವಾಗ ಅಹಂಕಾರ ಇದು ಬೇಕಾ ಬೇಡವಾ ಅಂತ ಒಂದ್ ಪ್ರಶ್ನೆ.
ಇದೆಲ್ಲ ಮಾಡ್ತಾ ಇರೋದು ಯಾರೋ, ನಾವ್ ಮಾತ್ರ ನಾನ್ ಮಾಡ್ದೆ ಅಂತ ಯಾಕೆ? ಇದು ಅಹಂಕಾರ. ಅದು ಇಟ್ ಟೇಕ್ಸ್ ದ ಓನರ್ಶಿಪ್. ಇದು ಯಾತಕ್ಕೆ ನಮ್ಗೆ ಎಲ್ಲಿ ಉಪಯೋಗ ಅಂತಂದ್ರೆ, ವಿ ಹ್ಯಾವ್ ಟು ಪ್ರೊಟೆಕ್ಟ್ ದಿಸ್ ಬಾಡಿ. ಇಲ್ಲಾಂದ್ರೆ ಯಾರಿಲ್ಲ ಈ ಬಾಡಿಗೆ ಅಭಿಮಾನ. ಸುಮ್ಮನೆ ದೇವತೆಗಳೇನೋ ಕೆಲಸ ಮಾಡ್ಕೊಂಡು ಹೋಗ್ತಿದೆ, ಕೈಕಾಲು ಆಡ್ತಿದೆ ಅಂತಂದ್ರೆ ಅದಕ್ಕೊಂದು ಯಾರಾದ್ರೂ ಒಬ್ರು ನಾನು ಅಂತಂದ್ರೆ ತಾನೇ ಅದನ್ನ ನೋಡ್ಕೊಳ್ಳೋದು. ಅಭಿಮಾನ ಇರೋದು, ಅಭಿಮಾನ ಮೂಡ್ಸೋದು ಇದು ಅಹಂಕಾರ. ಇದು ಒಂದು ಲೆವೆಲ್ಗೆ ಬೇಕು ನಮ್ಗೆ. ಈಗ ಎಳೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಅಹಂಕಾರ ಇರಲ್ಲ. ಅವರು ಎಳೆ ಮಕ್ಕಳಿಗೆ ಅವಾಗ ದೇ ನೀಡ್ ಪ್ರೊಟೆಕ್ಷನ್, ಇಲ್ಲಾಂದ್ರೆ ಅವ್ರಿಗೆ ಏನು ಗೊತ್ತಾಗಲ್ಲ ಅಲ್ವಾ? ಅಮಾಯಕರು. ಅಂದ್ರೆ ಈ ಪ್ರಪಂಚದಲ್ಲಿ ಮೂಮೆಂಟ್ ಅಥವಾ ಹಿಂಗ್ ಬದುಕಕ್ಕೆ ಆಗದೇ ಇಲ್ಲ ಅದಕ್ಕೆ. ಅಲ್ಲೇ ಎಲ್ಲೋ ಸಿಕ್ಕಾಕೊಂಡು ಎಲ್ಲೋ ಬಿದ್ದೋಗಿ ಏನೋ ಮಾಡ್ಕೊಂಡ್ಬಿಡತ್ತೆ ಅದು. ಅವಾಗ ನಾವು ಅದನ್ನ ನೋಡ್ಕೋತೀವಿ. ಬೆಳೀತಾ ಬೆಳೀತಾ ಅಹಂಕಾರ ಬೆಳೆಯತ್ತೆ, ಇದು ನಾನು, ನನ್ನ ದೇಹ ಅಂತ. ಆವಾಗ ನಾವು ಪ್ರೊಟೆಕ್ಟ್ ಮಾಡ್ಕೋತೀವಿ. ಸೊ ಅಲ್ಲಿವರೆಗೂ ನಮ್ಗೆ ಈ ಅಹಂಕಾರ ಬೇಕು. ಇದಕ್ಕೆ ಏನಪ್ಪಾ ಅಂದ್ರೆ ಎಕ್ಸಾಂಪಲ್, ಈ ತೆಂಗಿನ ಚಿಪ್ಪಿನ ತರ ಒಳಗಡೆ ಕೊಬ್ಬರಿ ಇರತ್ತೆ. ಅದ್ ಹಾಗೆ ನಮ್ಗೆ ಮರದಲ್ಲಿ ಹಾಗೆ ಸಿಕ್ಬಿಟ್ರೆ ಅದ್ ಎಲ್ಲಿ ಅದು ಒಣಕೊಂಡ್ಬಿಟ್ಟಿರುತ್ತೆ, ಎಲ್ಲ ಇರುವೆ ಎಲ್ಲ ಮುತ್ಕೊಂಡು ಅದು ಇದು ಹುಳ ಹೋಗ್ತಾ ಎಲ್ಲ ತಿಂದು ಕೈಗೇನು ಸಿಗಲ್ಲ. ಸೊ ಅದಕ್ಕೆ ನಮ್ಗೆ ಈ ತೆಂಗಿನ ಚಿಪ್ಪು ಪ್ರೊಟೆಕ್ಷನ್ ಬೇಕು. ಎಲ್ಲಿವರೆಗೂ ನಾವು ಕೊಬ್ಬರಿ ತೆಕ್ಕೊಳ್ತೀವಿ, ಅದ್ ಮೆಚೂರ್ ಆಯ್ತು, ಕೊಬ್ಬರಿ ಬಂತು, ಅಲ್ಲಿವರೆಗೂ ಬೇಕು, ಆಮೇಲೆ ಬೇಕಾಗಿಲ್ಲ ನಮ್ಗೆ. ಇದು ಅಷ್ಟೇ, ನಮ್ಗೆ ಈ ಅಹಂಕಾರ ಒಂದ್ ಲೆವೆಲಿಗೆ ಬೇಕು. ಆದ್ರೆ ಜ್ಞಾನ, ನಮ್ಮ ಸೆಲ್ಫ್ ನಾಲೆಜ್ ಏನಿದೆ ಅದ್ ಆ ಟೈಮಿಗೆ ಈ ಅಹಂಕಾರ ಬೀಳ್ಬೇಕು. ಇದು ಬಿದ್ದೇನೆ ನಮ್ಗೆ ನಾನು ಯಾರು ಅಂತ ಕರೆಕ್ಟ್ ಅದು ಅರಿವು ಮೂಡೋದು. ಅದ್ರಲ್ಲೂ 3 ಹೇಳಿದ್ದಾರೆ ಗುರುಗಳು. ತಾಮಸಿಕ ಅಹಂಕಾರ, ರಾಜಸಿಕ ಅಹಂಕಾರ ಮತ್ತೆ ಸಾತ್ವಿಕ ಅಹಂಕಾರ ಅಂತ. ಇದು ತಾಮಸಿಕ ಅಂದ್ರೆ ನಂಗೆ ಬೇಡಪ್ಪ, ನಾನ್ ಮಾಡಲ್ಲ, ನಂಗೆ ಅದು ಇಷ್ಟ ಆಗಲ್ಲ, ನಂಗೆ ಇದು ಬೇಡ, ಆತರ ಅನ್ನೋದು. ಈ ರಾಜಸಿಕ ಅನ್ನೋದು ನಾ ಸಂಪಾದನೆ ಮಾಡ್ಬೇಕು, ನಾನು ಹೀಗೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಹೆಂಡತಿ ಮಕ್ಕಳನ್ನ ಅನ್ನೋದು, ಆತರ. ಅದು ರಾಜಸಿಕ ಅಹಂಕಾರ. ಮತ್ತೆ ಕಡೆಗೆ ಬರೋದು ಇದು ಸಾತ್ವಿಕ ಅಹಂಕಾರ. ನಾನು ಶಾಂತನಾಗ್ಬೇಕು, ನಾನು ಏನು ಅನ್ನೋದು ನೋಡ್ಕೋಬೇಕು, ನಂಗೆ ಇದೆಲ್ಲ ಸಾಕು ಅನ್ನೋದು ಸಾತ್ವಿಕ ಅಹಂಕಾರ. ಇದು ಕಡೆಗೆ ಬಂದು ಇದು ನಮ್ಗೆ ಜ್ಞಾನ. ಯಾವಾಗ ನಾವು ಇವಾಗ ಗುರುಗಳು ಯಾರೋ ನಮ್ದು ಪುಣ್ಯನೋ ಏನೋ ಒಂದು ನಮ್ಗೆ ಅರಿವು ಮೂಡ್ಬೇಕಂದ್ರೆ ಅವಾಗ ಈ ಅಹಂಕಾರ ಬಿದ್ರೇನೆ ನಮ್ಗೆ ಪೂರ್ತಿ ಅಜ್ಞಾನ ಬರೋದು. ಇದಕ್ಕೆ ಮತ್ತೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇದು ಶಿವನ್ ಕೊರಳಲ್ಲಿ ಹಾವಿರೋದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಗುರುಗಳು. ಅದು ಹಾವು ಅನ್ನೋದು ಇಂಡಿಕೇಟ್ ಅಹಂಕಾರ. ಶಿವ ಅನ್ನೋದು ನಾನು, ದಟ್ ಸೆಲ್ಫ್ ಕಾನ್ಶಿಯಸ್ನೆಸ್. ಅದು ಹಾಗೆ ಇದ್ದಾಗ ಅದು ಹಾವು ಕಚ್ಚತ್ತೆ. ಇಟ್ ಈಸ್ ನಮ್ಗೆ ತುಂಬಾ ಅದು ತೊಂದರೆ ಕೊಡತ್ತೆ ಅಹಂಕಾರ. ಬಟ್ ಶಿವ ಆದಾಗ, ಕಾನ್ಶಿಯಸ್ನೆಸ್ ಬಂದಾಗ, ಸೆಲ್ಫ್ ರಿಯಲೈಸೇಷನ್ ಆದಾಗ ಅದೇನು ಇಲ್ಲ, ಅದು ಶಿವ ಆಭರಣವಾಗಿ ಅದನ್ನ ಉಪಯೋಗಿಸ್ತಾನೆ, ಸಿಂಬಾಲಿಕ್ ಆಗಿ ಅಂತ ಹೇಳಿದ್ದಾರೆ. ಇಲ್ಲಿ ಎಷ್ಟು ಒಳ್ಳೆ ಕಾನ್ಸೆಪ್ಟ್ ಹೇಳಿದಾರೆ ನೋಡಿ. ಅಂದ್ರೆ ಈ ಅಹಂಕಾರ ಅಂದ್ರೆ ನಾವು ಬೇರೆ ಬೇರೆ ತರದ್ದು ಅಂತ ಅನ್ಕೋತೀವಿ. ಸೊ ಸಾತ್ವಿಕ ಅಹಂಕಾರ ನಮ್ಗೆ ಆಭರಣ ತರ ಅಂತ ಹೇಳಿದ್ದಾರೆ. ಅದಕ್ಕೆ ಅಹಂಕಾರ ಅಂತ ಹೇಳ್ತಾರಮ್ಮ ಸಾತ್ವಿಕ ಲೆವೆಲ್ ಅಲ್ಲಿ. ಹೌದು, ಹೌದು. ಅದರಲ್ಲಿ ಸ್ಟಿಲ್ ನಾನು ಅನ್ನೋದಿದೆಯಲ್ಲ, ನಾನ್ ಪಡಿಬೇಕು, ನಾನ್ ಶಾಂತ ಮಾಡ್ಬೇಕು, ನಾನ್ ರಿಯಲೈಸೇಷನ್ ಪಡಿಬೇಕು, ನನಗೆ ಪೀಸ್ ಆಫ್ ಮೈಂಡ್ ಬೇಕು, ಪೀಸ್ ಆಫ್ ಮೈಂಡ್. ಎಸ್, ಪೀಸ್ ಆಫ್ ಮೈಂಡ್ ಬೇಕು. ನನಗೆ ಮನಃಶಾಂತಿಗೋಸ್ಕರ ನಾನು ಇದನ್ನ ಸಾಧನೆ ಮಾಡ್ತೀನಿ. ನಾನು ವಿವೇಕ ಚೂಡಾಮಣಿ ಓದ್ತೀನಿ, ತತ್ವಬೋಧ ಓದ್ತೀನಿ, ಅಪರೋಕ್ಷ ಓದ್ತೀನಿ, ನನಗೆ ಮನಃಶಾಂತಿ ಬೇಕು ರೀ ಅಂತೀವಲ್ವಾ. ಸೊ ಆತರ. ಇದ್ರಲ್ಲಿ ಏನಾದ್ರು ಪ್ರಶ್ನೆ ಇದೆಯಾ? ಅಂದ್ರೆ ಏನಾದ್ರು ಡೌಟ್ಸ್ ಇದೆಯಾ ಈ ಟಾಕ್ ಅಲ್ಲಿ? ಹೇಳಿ. ಸಾತ್ವಿಕರಾದಾಗ ಅಹಂಕಾರ ಇರಬಾರ್ದು ನಂಗ್ ಅನ್ಸುತ್ತೆ. ಜ್ಞಾನ ಹೆಚ್ಚಾಗ್ತಾ ಇರುತ್ತಲ್ಲ, ನಾನು ಅನ್ನೋದು ಇರಬಾರ್ದಲ್ವಾ? ಇಲ್ಲ ಮೇಡಮ್, ಅದು ಇರತ್ತೆ. ಅದು ಇರಬಾರ್ದು ಆಕ್ಚುಲ್ ಆಗಿ. ಅದು ಇರಬಾರ್ದು ಅಂತಾನೆ ನಾವು ಸೇವೆ ಮಾಡ್ಬೇಕು. ಸೇವೆ ಮಾಡಿದಾಗ ಆ ನಾನು ಅನ್ನೋದನ್ನ ಕಡಿಮೆ ಆಗೋಗತ್ತೆ ನಮ್ಗೆ. ಅದಕ್ಕೆ ಉಪಾಸನ ಮತ್ತೆ ಸೇವೆ, ನಿಷ್ಕಾಮ ಕರ್ಮ ಮಾಡ್ಬೇಕು ಅಂತ ಹೇಳ್ತಾರೆ ಗುರುಜಿ. ಅಂದ್ರೆ ಇವಾಗ ನಮ್ಮ ಸೆಷನ್ ಅಟೆಂಡ್ ಮಾಡ್ತಾರೆ ಸುಮಾರು ಜನ. ಗುರುಜಿ ಎಕ್ಸಾಂಪಲ್ ಹೇಳ್ತಾರೆ,
ನಾನ್ ವೇದಾಂತ ಕ್ಲಾಸ್ ಅಟೆಂಡ್ ಮಾಡ್ತೀನಿ, ನನ್ಗೆಲ್ಲ ಗೊತ್ತು, ನಾನ್ ಬ್ರಹ್ಮನ್ನು, ಮಿಕ್ಕಿದವ್ರೆಲ್ಲ ಏನಿಲ್ಲ, ಅಯ್ಯ ಅವ್ರಿಗೇನು ಗೊತ್ತಿಲ್ಲ ಅಂತ ಅನ್ನೋದು ಅದು ಅಹಂಕಾರ ಅಲ್ವಾ? ಹೌದೌದು. ಶ್ರುತಿ ಅದೇ ಹೇಳ್ತಾರೆ, ನಾನ್ ಬ್ರಹ್ಮನ್ನು, ನನ್ ಗಂಡಂಗೆ ಏನೂ ಗೊತ್ತಿಲ್ಲ, ಅವ್ರಿಗೇನು ಅರ್ಥ ಆಗಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಕೀಳಾಗ್ ನೋಡ್ತೀವಲ್ಲ, ನಾವು ಸುಪೀರಿಯರ್ ಆಗಿರ್ತೀವಲ್ಲ, ಅದು ಅಹಂಕಾರನೇ, ಸಾತ್ವಿಕ ಅಹಂಕಾರ. ಅದನ್ನು ದಾಟ್ಬೇಕು, ಟ್ರಾನ್ಸೆಂಡೆಂಟ್, ಅದನ್ನು ದಾಟ್ಬಿಟ್ಟು ನಾನು ಶುದ್ಧ ಆತ್ಮ ಚೈತನ್ಯ ಅನ್ನೋ ಜ್ಞಾನದಲ್ಲಿ ಇರ್ಬೇಕು ಸ್ಥಿರವಾಗಿ. ನಮ್ಗೆ ಹೆಂಗಾಗತ್ತೆ ಅಂದ್ರೆ ಒಂದೊಂದ್ಸಲ ಸತ್ಸಂಗ ಅಟೆಂಡ್ ಮಾಡೋವಾಗ ಮಾತ್ರ ನಮಗ್ ಬರುತ್ತೆ ಜ್ಞಾನ, ಓ ಹೌದು ಆತ್ಮಜ್ಞಾನ ನಾನು ನೆಲೆಸ್ಬೇಕು, ಆಮೇಲೆ ನಾವ್ ಚೈತನ್ಯ ಸ್ವರೂಪಿ ಹಂಗೆ ಹಿಂಗೆ ಅನ್ನೋದು ಆವಾಗ ಬರುತ್ತೆ ನಮ್ಗೆ. ಆಮೇಲೆ ಮತ್ತೆ ಬ್ಯಾಕ್ ಟು ಇದಕ್ಕೆ ಹೋದಾಗ ಮತ್ತೆ ಮಾಮೂಲಿ ಮತ್ತೆ ಕಾಮ ಕ್ರೋಧ ಲೋಭ ಮೋಹ ಮದ ಅದಕ್ಕೆ ಹೊಟ್ಟೋಗ್ತಾ ಇರ್ತೀವಿ ಅವಾಗ. ಸೊ ಗುರುಜಿ ಏನ್ ಹೇಳ್ತಾರೆ ಅಂದ್ರೆ ಇದು ಒಂದು ಮೂವಿ ತರ ಆಯ್ತಾ. ಸತ್ಸಂಗ ಗುರುಜಿದ ಉಪನ್ಯಾಸ ಅವೆಲ್ಲ ಇಂಟರ್ವಲ್ ತರ ಅಂತೆ. ನಾವು ಇಂಟರ್ವಲ್ ತರ ಹೋಗೋದು, ಇದ್ ಮಾಡ್ಕೊಳ್ಳೋದು, ಇದ್ ಚೆನ್ನಾಗಿದೆ, ಇವ್ರು ಚೆನ್ನಾಗಿ ಹೇಳ್ತಿದ್ದಾರೆ, ಕ್ಲಾರಿಟಿ ಬರ್ತಾ ಇದೆ, ನನ್ ಮನ್ಸ್ ಶಾಂತಿ ಸಿಗ್ತಾ ಇದೆ ಅಂತ ಅವಾಗ ಅನ್ಕೋತೀವಿ. ಆದ್ರೆ ಹಂಗ್ ಮಾಡ್ಬೇಕಂತೆ ನಮ್ಮ ಇದು ಫುಲ್ಲು ಇದೇ ಮೂವಿ ತರ ಮಾಡ್ಕೊಂಡು ಬೇರೆ ಕೆಲ್ಸಗಳಿರತ್ತೆ ನೋಡಿ, ಮೆಟೀರಿಯಲಿಸ್ಟಿಕ್ ಲೈಫ್, ಊಟ ಹೊಟ್ಟೆ ಪಾಡ್ಗೋಸ್ಕರ ದುಡ್ಡು ಸಂಪಾದನೆ ಮಾಡಕ್ ಹೋಗೋದು ಅಥವಾ ಬೇರೆ, ಅದನ್ನ ಇಂಟರ್ವಲ್ ಮಾಡ್ಕೋಬೇಕಂತೆ. ಇದನ್ ಮೇನ್ ಮೂವಿ ಮಾಡ್ಕೊಂಡು ಈ ಆಧ್ಯಾತ್ಮಿಕ ಸಾಧನೆ ಅದ್ವೈತ ಇದೆಲ್ಲ ಕಲಿಯೋದನ್ನ ಮೇನ್ ಮೂವಿ ಮಾಡ್ಕೊಂಡು ಬೇರೆದನ್ನೆಲ್ಲ ಇಂಟರ್ವಲ್ ತರ ಹೋಗ್ಬೇಕಂತೆ ನಾವು. ಇಂಟರ್ವಲ್ ಅಲ್ಲಿ ಒಂಚೂರು ಅಡ್ಗೆ ಮಾಡಿಡೋದು ಅಥವಾ ಮನೆಗ್ ಬೇಕಾದ ಸಾಮಾನ್ ತಂದಾಕೋದು ಅಥವಾ ಸಂಪಾದನೆ ಇದು ನಮ್ ಕೆರಿಯರ್ ಓರಿಯೆಂಟೆಡ್ ಅದ್ ಇಂಟರ್ವಲ್ ಮಾಡ್ಕೋಬೇಕು, ಹಂಗ ಹೇಳೋದು ಗುರುಜಿ. ಆಗ ನೋಡಿ ನೀವು ನಿಲ್ಲಕ್ ಸಾಧ್ಯ ಅಂತ ಹೇಳ್ತಾರೆ. ಈ ಎಕ್ಸಾಂಪಲ್ ಮುಖಾಂತರ ನಮ್ಗೆ ಎಷ್ಟು ಕ್ಲಾರಿಟಿ ಬರುತ್ತೆ ನೋಡಿ, ನಾವ್ ಹೆಂಗೆ ಯಾವ ತರ ಜೀವನ ಮಾಡ್ಬೇಕು, ಅಪ್ಲೈ ಮಾಡ್ಬೇಕು ಅಂತ. ಮೇಡಮ್, ನೀವು ಇವಾಗ ತಾನೇ ಒಂದ್ ಮಾತು ಹೇಳಿದ್ರಲ್ಲ, ಇವಾಗ ಅಡ್ಗೆ ಮಾಡ್ತಾ ಇರೋದು, ಮನೆ ಕೆಲ್ಸ ಏನಾದ್ರು ಮಾಡ್ತಾ ಇರ್ಬೇಕಾದ್ರೂ ನಮ್ಮ ಮನ್ಸಲ್ಲಿ ಬೇರೆ ಬೇರೆ ಥಾಟ್ಸ್ ಎಲ್ಲ ಬರ್ತಾ ಇರತ್ತೆ. ಐ ಥಿಂಕ್ ಅವಾಗ್ಲೂ ಕೂಡ ನಾವು ರಿಮೈಂಡ್ ಮಾಡ್ಕೋತಾ ಇರ್ಬೇಕು ಅನ್ಸುತ್ತೆ. ಇದು ಏನು ಅನ್ರಿಲೆವೆಂಟ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಬೇರೆ ಪರ್ಸನ್ ಬಗ್ಗೆ ನಮ್ಗಾಗಿರೋ ಕೆಟ್ಟ ಅನುಭವಗಳನ್ನ ನೆನ್ಪಾಗ್ತಾ ಇರುತ್ತೆ, ಅಂದ್ರೆ ಬರ್ತಾ ಇರುತ್ತೆ ಥಾಟ್ಸ್. ಅವಾಗ್ಲೂ ಕೂಡ ನಾವು ವಿ ಶುಡ್ ಸ್ಟಾಪ್ ದಟ್. ಕರೆಕ್ಟ್, ಅದು ಮಾಡ್ಬೇಕು ಅಂತಂದ್ರೆ ಗುರೂಜಿ ದಟ್ ಇಸ್ ಕಾಲ್ಡ್ ದಟ್ ಪಾರ್ಟ್ ಆಫ್ ಇಟ್ ಇಸ್ ಟೇಕನ್ ಕೇರ್ ಬೈ ನಿಧಿಧ್ಯಾಸ. ಸಿ ಇನ್ ಮನನ ಸೆಷನ್ wrong belief systems will be cleared and we'll get the clarity. ಹಿಂಗ ಇದು ಅಂತ ಕ್ಲಾರಿಟಿ ಸಿಗತ್ತೆ, ಆಯ್ತಾ. ಆದ್ರೆ ಅದು ಇನ್ನೂ ಒಳಗ ಹೋಗ್ಬೇಕಲ್ವಾ, ಸಬ್ಕಾನ್ಶಿಯಸ್ ಮೈಂಡ್ ಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಸುಪ್ತ ಮನಸ್ಸೊಳಗೆ ಹೋಗ್ಬೇಕು ಅಂದ್ರೆ ನಾವು ನಿಧಿಧ್ಯಾಸದ ಮುಖಾಂತರ ನಮ್ಮ ಬ್ರೈನ್ ಅಲ್ಲಿ 4 ಸ್ಟೇಟ್ಸ್, ಅದೇ ಗುರುಜಿ ಹೇಳಿದಾರಲ್ಲ ಮೆಡಿಟೇಷನ್ ಸೆಷನ್ ಅಲ್ಲಿ, ಆಲ್ಫಾ ಥೀಟಾ ಗಾಮಾ. ಸೊ ಥೀಟಾ ಸ್ಟೇಟ್ ಅಲ್ಲಿ ನಮ್ಮ ಬ್ರೈನ್ ವೇವ್ಸ್ ಕೆಲಸ ಮಾಡ್ತಿದ್ದಾಗ ಅದು ಮೆಡಿಟೇಷನ್ ಅಲ್ಲಿ ಆಗತ್ತೆ. ನಮ್ಮ ಉಸಿರಾಟದ ಪ್ರಕಾರ ಅಥವಾ ಚಕ್ರ ಧ್ಯಾನ, ಈ ತರ ಬೇರೆ ಬೇರೆ ಟೆಕ್ನಿಕ್ಸ್ ಇಂದ, ಅಷ್ಟಾಂಗ ಯೋಗದಲ್ಲಿ ಕೆಲವು ಧ್ಯಾನ, ಸೋಹಂ ಧ್ಯಾನ, ಇದ್ರ ಮುಖಾಂತರ ನಾವು ಸುಪ್ತ ಮನಸ್ಸಿಗೆ ಇನ್ಸ್ಟ್ರಕ್ಷನ್ಸ್ ಕಳಿಸ್ತೀವಿ. ವೇದಾಂತಿಕ್ ಮೆಡಿಟೇಷನ್ ಅಂತ ಅದು ಮೆಡಿಟೇಟ್ ಮಾಡ್ತಾ ಇರೋ ಟೈಮಲ್ಲಿ ಅದನ್ನ ಕಳ್ಸೋದು. ಬಟ್ ಬೇರೆ ಟೈಮಲ್ಲೆಲ್ಲ ಅದು ಅದಾಗೆ ಬರೋ ತರ ಮಾಡೋದಕ್ಕೆ ನಾವು ಮೆಡಿಟೇಟ್ ಮಾಡೋದು. ಬೇರೆ ಟೈಮಲ್ಲಿ ನಿಮ್ಮಲ್ಲಿ ಒಳಗೆ ಏನಿರುತ್ತೋ ಅದೇ ಅಲ್ವಾ ಆಚೆ ಬರೋದು. ಫಾರ್ ಎಕ್ಸಾಂಪಲ್, ನಿಮ್ ತುಂಬಾ ಕೋಪ ಬಂದಾಗ ನೀವ್ ಏನೋ ಮಾತಾಡ್ತೀರಾ, ಅವಾಗ ಬೇರೆಯವ್ರು ಸಾಮಾನ್ಯದವ್ರೆ ಹೇಳ್ತಾರೆ, ನಿನ್ ಮನ್ಸೊಳಗ ಅದಿತ್ತು ನನಗ್ ಗೊತ್ತು, ಅದಕ್ಕೆ ನೀನ್ ಹೇಳಿದ್ಯಾ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಕೋಪ ಬಂದಾಗ ನಿಜ ಆಚೆ ಬರುತ್ತೆ ಅಂತ ಹೇಳ್ತಾರಲ್ವಾ? ಅದೇ ತರ ನಮ್ ಸುತ್ತ ಮನಸ್ಸೊಳಗೆ ಏನ್ ಕಳ್ಸಿರ್ತೀವೋ ಬೇರೆ ಟೈಮಲ್ಲಿ ಕಾನ್ಶಿಯಸ್ ಆಗಿ ಕಳ್ಸಿರ್ಬೇಕು ನಾವು. ಅವಾಗ್ಲೇ ಅಲ್ವಾ ಅದು ಆಚೆ ತೆಗಿಯಕ್ಕಾಗೋದು. ಕಷ್ಟ ಸಿಚುಯೇಷನ್ಸ್ ಬಂದಾಗ ಅಥವಾ ಚಾಲೆಂಜಿಂಗ್ ಇದು ಬಂದಾಗ ನಮ್ಗೆ ಆಚೆ ಬರುತ್ತೆ. ಇಲ್ಲ ಅಂದ್ರೆ ನಮ್ಮ ದ್ವೈತದಲ್ಲೇ ಇರ್ತೀವಿ. ಸೊ in that view, in that perspective, ನಿಧಿಧ್ಯಾಸ or meditation is equally important. ಪ್ಯಾರಲಲ್ ಆಗಿ ಹೋಗ್ಬೇಕು ಇದೆಲ್ಲ. ಶ್ರವಣ ಮನನ ನಿಧಿಧ್ಯಾಸ ಎಲ್ಲ ಪ್ಯಾರಲಲ್ ಆಗಿ ಹೋಗ್ತಾ ಇರ್ಬೇಕು.
ನಾವು ಅದನ್ನ ಸ್ವಲ್ಪ ಇದ್ ಮಾಡ್ತೀವಿ. ಅಯ್ಯೋ, ನಂಗ್ ಕೂತ್ಕೊಂಡ ತಕ್ಷಣ ಇನ್ನೇನೋ ಯೋಚನೆಗಳು ಬರುತ್ತೆ, ನಂಗ್ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ, ಇದ್ ಬೇಡ ಬಿಡು, ಬರೀ ಜ್ಞಾನ ತಗೊಳ್ಳೋಣ, ಬರೀ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ ಸಾಕು ಅಂತ. ಅದೇ ನಾವು ತಪ್ಪು ಮಾಡೋದಂತೆ. ಗುರೂಜಿ ಅದಕ್ಕೆ ಇವಾಗ ಈ ಕ್ಲಾಸಸ್ ಎಲ್ಲ ಶುರು ಮಾಡಿರೋದು ನಮ್ಗೆ. ಅಂದ್ರೆ ಮೆಡಿಟೇಷನ್ ಸೆಷನ್ ಇದು 7th 8th 9th ಇದೆಯಂತೆ ನೋಡಿ. ನಿಮ್ಗಾದ್ರೆ ಆನ್ಲೈನ್ ಅಲ್ಲಿ ಕನ್ನಡ ಸೆಷನ್ ಇದೆಯಂತೆ ಆನ್ಲೈನ್ ಅಲ್ಲಿ. ಸೊ ಆದ್ರೆ ಅಟೆಂಡ್ 7th ಹಾ 7th 8th 9th ಹಾಕ್ತಾರೆ, ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ತಾರೆ ಎಲ್ಲ. ಸೊ ಆದ್ರೆ ದಯವಿಟ್ಟು ಅಟೆಂಡ್ ಮಾಡಿ ಆ ಮೆಡಿಟೇಷನ್ ಸೆಷನ್ಸ್. ಆಮೇಲೆ ಅದೇ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಕೊಡ್ತಾರೆ, ಎಕ್ಸ್ಪ್ಲನೇಷನ್ ಮತ್ತೆ ಪ್ರಾಕ್ಟೀಸ್ ಈ ತರ ಇರುತ್ತೆ. ಯಾವ ಟೈಮ್ ಆದ್ರೆ ಆ ಟೈಮಲ್ಲಿ ಅಟೆಂಡ್ ಮಾಡಿ, ಯಾಕೆಂದ್ರೆ ಸ್ವಲ್ಪ ಅದು ಹೆಲ್ಪ್ ಆಗತ್ತೆ, ಡೆಫಿನೆಟ್ಲಿ ಹೆಲ್ಪ್ ಆಗತ್ತೆ. ನಿಧಿಧ್ಯಾಸ ನಾವು ಕೇವಲವಾಗಿ ಕೊಡೋ ಹಾಗೆ ಇಲ್ಲ, ಅದು ಆಕ್ಚುಲ್ ಆಗಿ ನಿಧಿಧ್ಯಾಸ ಅದ ಕಷ್ಟ ಅಲ್ಲ ಸಂಸಾರದಲ್ಲಿ ಇರೋರಿಗೆ ಅದು ನ್ಯಾಚುರಲ್ ಮೇಡಮ್. ಹಾ ಎಷ್ಟೊಂದು ತಾಪತ್ರಯಗಳು ಅದನ್ನೆಲ್ಲ ಮಾಡ್ಕೊಂಡು ಹೇಳ್ತೀವಿ ಹಿಡಿದ್ ನಿಲ್ಸಿ ಮನಸ್ಸನ್ನ ಅಂತ, ಎಷ್ಟೋ ಟ್ರೈ ಮಾಡಿದ್ರು ಬಟ್ ಸ್ಟಿಲ್ ದ ಅಟ್ಮಾಸ್ಫಿಯರ್ ಆಲ್ಸೋ. ಆಮೇಲೆ ಇನ್ನೊಂದೇನ್ ರಂಜಿತಾ ಅಂದ್ರೆ ಮನೆಯಲ್ಲೂ ಅಟ್ಮಾಸ್ಫಿಯರ್ ಕಂಜೀನಿಯಲ್ ಆಗಿರ್ಬೇಕು. ಏನೇ ನಿಂದು ನಿಧಿಧ್ಯಾಸ, ಏನು ಮನನ ನಿಂದು, ಏನ್ ಯಾವಾಗ್ಲೂ ಇದು ಅಂತ ಡಿಸ್ಕರೇಜ್ ಮಾಡಿದ್ರೆ ಒಂಥರ ಇದಾಗತ್ತೆ. ಅಫ್ಕೋರ್ಸ್ ವಿ ಡೋಂಟ್ ಟೆಲ್ ದೆಮ್ ದಟ್ ಮನನ ಮಾಡ್ತಾ ಇದೀವಿ ಅಂತ, ಗೊತ್ತಾಗತ್ತೆ ನಮ್ದು ಅವ್ರದ್ದು ಏನೋ ಒಂಥರ ಅಲೂಫ್ ಆಗಿದ್ಯಲ್ಲ, ಏನ್ ಯೋಚನೆ ಮಾಡ್ತೀನಿ, ನಿಂಗೇನಾಗಿದೆ. ಸೊ ನಾವ್ ಒಳ್ಳೆ ಯೋಚನೆ ಮಾಡ್ತೀವಿ. ಇನಿಷಿಯಲಿ ಗುರೂಜಿ ಲೈಫ್ ಅಲ್ಲೂ ಇದೇ ಇತ್ತಂತೆ. ಎಲ್ಲಾರ ಲೈಫಲ್ಲೂ ಇರುತ್ತೆ. ಹೌದು, ಇರುತ್ತೆ. ಸ್ಲೋಲಿ ನಿಮಗೆ ನಿಮ್ದು ಸ್ಟೇಬಲ್ ಆಗ್ತಿದ್ದಂಗೆ ಸಿ ಯುವರ್ ಬಿಹೇವಿಯರ್, ಯುವರ್ ಪಾರ್ಟ್ನರ್ ಆರ್ ಯುವರ್ ಯುವರ್ ಫ್ರೆಂಡ್, ದೇ ವಿಲ್ ಸಿ ಯುವರ್ ಬಿಹೇವಿಯರ್. ಏನ್ ಇವಳು ಯಾವ್ದಕ್ಕೂ ರಿಯಾಕ್ಷನ್ ಮಾಡ್ತಾ ಇಲ್ಲ, ಕರೆಕ್ಟ್, ಇವಳಿಗೆ ನಾನ್ ಇಷ್ಟ ಬೈತಾ ಇದ್ದೀನಿ, ನಾನ್ ಇಷ್ಟ ಇರಿಟೇಟ್ ಮಾಡ್ತಾ ಇದ್ದೀನಿ, ಇವಳು ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ ಅನ್ನೋದ್ ಬರುತ್ತೆ. ಅಯ್ಯೋ ಮೇಡಮ್, ಅಲ್ಲಿವರೆಗೂ ಹೋಗಿಲ್ಲ ಮೇಡಮ್. ಅಲ್ಲ ಅಲ್ಲ ಹೋಗುತ್ತೆ, ಹೋಗ್ಬೋದು. ರಂಜನಿ ನನ್ ವಯಸ್ಸು ಬರ್ಲಿ ಹೋಗ್ತೀಯಾ? ಇಲ್ಲ ಮೇಡಮ್, ಅಷ್ಟವರೆಗೂ ಏನ್ ವೇಟ್ ಮಾಡ್ಬೇಕಾಗಿಲ್ಲ ನಿಜವಾಗ್ಲು. ಅಲ್ಲ ನಂದು ಲೇಟ್, ಏನ್ ಮಾಡೋದು. ಇವಾಗ ಫಾರ್ ಎಕ್ಸಾಂಪಲ್ ಐ ಡೋಂಟ್ ಫೋನ್ ತಗೊಂಡಾಗ ಹೊಸದ್ರಲ್ಲಿ ಬರೀ ವಾಟ್ಸ್ಆಪ್ ಅದು ಇದು. ನಾವು ಐ ಡೋಂಟ್ ಹ್ಯಾವ್ ಎನಿ ಇಂಟ್ರೆಸ್ಟ್ ಇನ್ ದಟ್. ದೇವ್ರು ಹಾಡು ಈ ತರ ಮನನ. ಸೊ ಇಟ್ ಈಸ್ ವೆರಿ ಲೇಟ್ ಇನ್ ಮೈ ಲೈಫ್ ಬಿಕಾಸ್ ಸಂಸಾರ ತಾಪತ್ರಯ ಅದು ಅಂತ ಅನ್ಕೊಂಡಿದ್ದೆ. ಆಮೇಲೆ ಚಾನ್ಸು ಸಿಕ್ಲಿಲ್ಲ. ಸೊ ಸ್ಲೋಲಿ ಮೈ ಲೈಫ್ ಇಸ್ ಚೇಂಜಿಂಗ್. ಕರೆಕ್ಟ್. I told you, 2016 I attended the meditation. ಹೇಳಿದ್ರಿ ಅಲ್ವಾ? ಹಾಗೆ ಅದು ಸುಮಾರು ಅಡ್ಡಿಗಳು ಬರ್ತಾ ಇರತ್ತೆ. ನಾವು ಅದನ್ನೆಲ್ಲ ಗ್ರೇಸ್ ಇರ್ಬೇಕಂತೆ ಗುರುಜಿ ಹೇಳ್ತಾರೆ. ಅದನ್ನು ಎಲ್ಲದನ್ನು ಆಪರ್ಚುನಿಟಿ ತರ ನೋಡ್ಬೇಕು ಅಂತ. ಹೌದು, ಅದೇ ಕರೆಕ್ಟ್. ಆಮೇಲೆ ಆಪರ್ಚುನಿಟಿ ಸಿಕ್ಕಿದಾಗ ಉಪಯೋಗಿಸ್ಕೋಬೇಕು ಮೇಡಮ್, ನಮ್ದು ಇದೆ ಅದು. ಹೌದು, ಯಾ ಟ್ರೂ ಕರೆಕ್ಟ್. Because she is telling 7, 8, 9th ಬರುತ್ತೆ ಅಂತ. Let us all make use of that. ಕರೆಕ್ಟ್. ಪ್ಲೀಸ್ ಮೇಕ್ ಯೂಸ್ ಆಫ್ ಇಟ್. ಹೌದು, ಯಾವಾಗಾದ್ರೆ ಅವಾಗ ಇದನ್ನ ಒಂಚೂರು ಪ್ರಿಯಾರಿಟೈಸ್ ತಗೊಂಡು ಇದು ಮಾಡ್ತಿದ್ರೆ, ಅಂದ್ರೆ ಯಾವಾಗಾದ್ರೆ ಅವಾಗ ಅಂದ್ರೆ ಸಪೋಸ್ ನೀವ್ ಊಟ ಟೈಮು ಆಗ್ಲಿಲ್ಲ, ನಿಮ್ ಮನೆಯವ್ರು ಕರೀತಾ ಇರ್ತಾರೆ, ಅವಾಗ ಬೇಡ ಪಾಪ ತೊಂದ್ರೆ ಕೊಡೋದ್ ಬೇಡ ಅವ್ರಿಗೂನು ಅಂತ ಹೇಳಿ. ಸಿ ಟೈಮಿಂಗ್ಸ್ ಎಲ್ಲ ಇರ್ತಾರೆ ಅಲ್ಲಿ. ಸೊ ಸಪೋಸ್ ಏನೋ ಅದ್ರಲ್ಲಿ 1 hour ಓಕೆ, ಬಟ್ ಅಟೆಂಡ್ ಮಾಡದೇ ಇರೋದಕ್ಕಿಂತ ವಾಸಿ ಅಷ್ಟೇ ನಾ ಹೇಳೋದು. ಕೆಲವು ಬೆನಿಫಿಟ್ ಸಿಗತ್ತೆ, ಬಟ್ ಮನೆ ಲೈಫ್ ನ ನೆಗ್ಲೆಕ್ಟ್ ಮಾಡಿ ಮಾಡ್ಬೇಕು ಅಂತ ಯಾರು ಹೇಳಲ್ಲ, ಗುರುಜಿನೂ ಹೇಳಲ್ಲ ಆಕ್ಚುಲ್ ಆಗಿ. ಬಟ್ ಸ್ವಲ್ಪ ಅದೇ ಇಂಟರ್ವಲ್ ತರ ಹೋಗ್ತಾ ಇರೋಣ ಇವಾಗ. ಆಮೇಲೆ ಇದೇ ಫುಲ್ ಮೂವಿ ಆಗತ್ತೆ ನಮ್ಗೆ, ಅದು ಇಂಟರ್ವಲ್ ಆಗತ್ತೆ ಹಾಗೆ. ಮತ್ತೆ ಈಗ ಇನ್ನೊಂದು ಟಾಕ್ ಮುಗಿಸ್ಬಿಡೋಣ ಇಲ್ಲಿ. ಈ ಟಾಕ್ ಆಲ್ಮೋಸ್ಟ್ ಆಯ್ತು. 27 ಟಾಕ್ 27 ವೆರಿ ಶಾರ್ಟ್ ಇದೆ. ವೆರಿ ಶಾರ್ಟ್. ಹೇಳಿ ರಾಜಮ್ಮ ಮೇಡಮ್, ನೀವೇ ಹೇಳಿ ಸಾರಾಂಶ ಟಾಕ್ 27. ಅದ್ರಲ್ಲಿ ದೇವ್ರು ನಮ್ಮ ಒಳಗೆ ಇದ್ದಾನೆ, ಡೀಪ್ ವಿತ್ ಇನ್ ಅಸ್, ಅಂಡ್ ಹಿ ಇಸ್ ಎವ್ರಿವೇರ್ ಆಲ್ಸೋ. ಮತ್ತೆ ನಾವು ಅಗ್ನಿ ಅಂದ್ರೆ ಏನೋ ಒಂದು ಇದು ಇಟ್ಟುಕೊಂಡಿರ್ತೀವಿ ಅಲ್ವಾ, ಬೆಂಕಿ ಸುಡತ್ತೆ. ಬಟ್ ವೇದದಲ್ಲಿ ಇಟ್ ಈಸ್ ಅ ಡಿಫ್ರೆಂಟ್ ಮೀನಿಂಗ್ ಆಕ್ಚುಲಿ.
So there are 3 letters, Agni. Agni. ಆ ಅಂದ್ರೆ ಇಲ್ಲ, ಅದು ಗತಿನ ಇದ್ ಮಾಡಕ್ಕೆ, ಚಲನ ಶಕ್ತಿಗೆ ಅದು ನಮ್ಗೆ ಹೆಲ್ಪ್ ಮಾಡತ್ತೆ ಅಂತ ತಿಳ್ಕೊಬೇಕು. ಇಟ್ ಈಸ್ ನಾಟ್ ದಟ್ ಅಗ್ನಿ ಅಂದ್ರೆ ನಮ್ಗೆ ಬೇರೆ ಇಮ್ಯಾಜಿನೇಷನ್ ಇರುತ್ತೆ. ಸೊ ಇಟ್ ಈಸ್ ಫಾರ್ ಅಸ್ ಜಸ್ಟ್ ಟು ಮೂವ್ ಇನ್ ಲೈಫ್, ಇಟ್ ಹೆಲ್ಪ್ಸ್ ಅಂತ ಅದೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ದೆನ್ ವಾಟ್ ಎಲ್ಸ್? Whatever knowledge we learn, it has to be registered very well in the mind, and for that meditation helps a lot. That is what he has concluded. So importance of meditation. ಕರೆಕ್ಟ್. ಅದನ್ನ ನಾವು ಆಲ್ರೆಡಿ ಮಾತಾಡಿದ್ವಿ. Yes, ಮಾತಾಡಿದ್ವಿ. ಹೌದು. Okay. ಕರೆಕ್ಟ್. ವೆರಿ ತುಂಬಾನೇ ಇದು ಅಂದ್ರೆ, ಬಟ್ ನಮ್ಗೆ ಕೂತ್ಕೊಂಡಾಗ ಥಾಟ್ಸ್ ಬರುತ್ತೆ ಅಂತ ಹೇಳಿದ್ರಿ ಅಲ್ವಾ ರಂಜನಿ ಮೇಡಮ್? ಅದು ನಮ್ಮ ಸುಪ್ತ ಮನ್ಸಲ್ಲಿರೋದು ಆಚೆ ಬರ್ತಾ ಇರುತ್ತೆ. ಅದಕ್ಕೆ ಗುರುಜಿ ಏನ್ ಹೇಳ್ತಾರೆ ಗೊತ್ತಾ? ಥಾಟ್ಸ್ ಬಂದಾಗ ಯು ಹ್ಯಾವ್ ಟು ಟೇಕ್ ಎ ಸಪೋರ್ಟ್ ಸಿಸ್ಟಮ್. ಥಾಟ್ಸ್ ಬರ್ತಾ ಇರತ್ತೆ, ಬರ್ಲಿ, ಆದ್ರೆ ನೀವು ಥಾಟ್ಸ್ ಬರ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗತ್ತಲ್ವಾ? ಆಗ ಸಪೋರ್ಟ್ ಸಿಸ್ಟಮ್ ಏನು? ಕಮ್ ಬ್ಯಾಕ್ ಟು ದಿಸ್ ಆಜ್ಞಾ ಚಕ್ರ, ಬ್ಯಾಕ್ ಟು ದಿಸ್ ಆಜ್ಞಾ ಚಕ್ರ ಅಂಡ್ ರಿಪೀಟ್ ಒನ್ ಮಂತ್ರ. ಗುರುಜಿ ಏನ್ ಹೇಳೋದು ಅಂದ್ರೆ ಓಂ ನಮಃ ಶಿವಾಯ ಮಂತ್ರ ರಿಪೀಟ್ ಮಾಡ್ಕೊಳ್ಳಿ. ಯೂಸ್ ದಟ್ ಓಂ ನಮಃ ಶಿವಾಯ ಆಸ್ ಎ ಸಪೋರ್ಟ್ ಸಿಸ್ಟಮ್ ಟು ಕಮ್ ಬ್ಯಾಕ್. ಆತರ ಅಭ್ಯಾಸ ಮಾಡಿ 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 ಯು ಕ್ಯಾನ್ ಡೆಫಿನೆಟ್ಲಿ ಓವರ್ಕಮ್ ದಟ್. ಇನ್ನೊಂದ್ ಕಡೆ ಓದೆ ನಾನು, ದೀಸ್ ಬೀಡ್ಸ್ ಇಟ್ಕೊಂಡಿರ್ತಾರಲ್ಲ, ಹರೇ ರಾಮ ಹರೇ ಕೃಷ್ಣ ಅವರು. ಸೊ ಇಫ್ ಯು ಡೂ ದಟ್ ಪ್ರಾಕ್ಟೀಸ್, the multiple thoughts which come to your mind will reduce very much. You can concentrate on one thing because you ಧಾರಣ ಅಂತಾರೆ, ಅದು ಧಾರಣ. Okay, okay. ಪತಂಜಲಿ ಮಹರ್ಷಿ ಇದ್ರಲ್ಲಿ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇವಾಗ ನೆಕ್ಸ್ಟ್ ಗುರುಜಿ ತಗೊಳ್ಳೋವಾಗ ಗುರುಜಿ ಇಸ್ ಗೋಯಿಂಗ್ ಟು ಟೀಚ್ ಅಸ್ ಧಾರಣ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ 4 ಅಂಶಗಳನ್ನೇ ಅವ್ರು ಕಾನ್ಸಂಟ್ರೇಟ್ ಮಾಡೋದು. ಪ್ರತ್ಯಾಹಾರ ಗೋಯಿಂಗ್ ಇನ್ವರ್ಡ್ಸ್, ಧಾರಣ ಫೋಕಸಿಂಗ್ ಆನ್ ಸಮ್ ಸಪೋರ್ಟ್ ಸಿಸ್ಟಮ್ ಸೊ ದಟ್ ಬಂದ್ರು ಮತ್ತೆ ಇದಕ್ಕೆ ಕಾನ್ಸಂಟ್ರೇಟ್ ಮಾಡೋದು. ಧ್ಯಾನ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು. ಮತ್ತೆ ಸಮಾಧಿ ಸ್ಥಿತಿ, ಸಹಜ ಸಮಾಧಿ, ನ್ಯಾಚುರಲ್ ಸ್ಟೇಟ್. ಆಗ ಎವ್ರಿ ಮೊಮೆಂಟ್ ನಾವು ಫೀಲ್ ಆಗೋದು ಜೀವಾತ್ಮ ಪರಮಾತ್ಮ ಏಕತ್ವ ಫೀಲ್ ಆಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಮೆಡಿಟೇಷನ್ ಸೆಷನ್ಸ್. ಗುರುಜಿದು ಈ 3 days ಬರುತ್ತಲ್ವಾ, ಅದನ್ನ ಮಿಸ್ ಮಾಡ್ಬೇಡಿ ಆದಷ್ಟು ನೋಡೋಣ. Is it throughout the day ಇರುತ್ತಾ ಪ್ರೋಗ್ರಾಮ್ ಅದು? ಇಲ್ಲ ಪಾಪ, ಹಾಫ್ ಅ ಡೇ ಇರುತ್ತೆ ಅಷ್ಟೇ. ಹಾಫ್ ಅ ಡೇ ಗುರುಜಿಗೂ ಅಲ್ವಾ. ಸೊ ಹಾಫ್ ಅ ಡೇ ಇರುತ್ತೆ. ಅದ್ರಲ್ಲೂ ಟೀ ಬ್ರೇಕ್ ಇರುತ್ತೆ, ಕಾಫಿ ಇದು ಲಂಚ್ ಬ್ರೇಕ್ ಇರುತ್ತೆ. ಸೊ 11 ಗಂಟೆಗೆ ಏನೋ ಟೀ ಬ್ರೇಕ್, 10 ಗಂಟೆಗೆ ಏನೋ ಶುರುವಾಗತ್ತೆ. ಸೊ ಅದ್ ನೋಡ್ಕೊಂಡು ಅಟೆಂಡ್ ಮಾಡಿ ಅಷ್ಟೇ. ಅಂದ್ರೆ ನೀವು ವಿಡಿಯೋ ಆಫ್ ಮಾಡಿ ಆಡಿಯೋ ಆಫ್ ಮಾಡ್ಕೊಂಡು ಕೇಳಿಸ್ಕೋಬಹುದು ಅಟ್ಲೀಸ್ಟ್. ಹೌದೌದು, ಕರೆಕ್ಟ್. ಅದನ್ನ ಮಾಡ್ಬೋದು. ಅದೇ AVSC ಗ್ರೂಪ್ಸ್ ಅವ್ರಿಗೆಲ್ಲರಿಗೂ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ದಾರೆ. ನಾಳೆನೇ 7th ಅಲ್ವಾ ಮೇಡಮ್? ಹಾ, ನಾಳೆನೆ. ಅದೇ ಯಾಕೋ ಬಂದಿದ್ಯಾ ಇಲ್ವಾ ಚೆಕ್ ಮಾಡ್ಬೇಕು ಇದ್ರಲ್ಲಿ, ಅಥವಾ ಏನೋ ನೋಟಿಸ್ ಬೋರ್ಡ್ ಅಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಇಲ್ಲ ಅನ್ಸತ್ತಲ್ಲ, ಅಥವಾ ಏನಾದ್ರು ಶಿಫ್ಟ್ ಇದು ಗೊತ್ತಿಲ್ಲ ಒಟ್ನಲ್ಲಿ. ಅಥವಾ ಜುಲೈ ಏನೋ ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ ರೀ. ಬಂದಿಲ್ಲ ಅಂದ್ರೆ ನಾಳೆ ಇಲ್ಲ ಅಂತ ಅರ್ಥ, ಇಲ್ಲ ಅಂದ್ರೆ ಬಂದ್ಬಿಟ್ಟಿರೋದು. ಯಾವ್ದಕ್ಕೂ ನಾನು ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ ಕಾತ್ಯಾಯಿನಿ ಮೇಡಮ್. ಮತ್ತೆ ಗುರೂಜಿದು ಅವ್ರು 1 ನಿಮಿಷ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬಿಡ್ತೀನಿ. ಪ್ರೇಯರ್ ಹೇಳ್ಬಿಟ್ಟು ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬಿಡೋಣ. ಆಮೇಲೆ ನಾವು ಒಂದು ಚಿಕ್ಕ ಇದು ನೋಟಿಸ್. ಅಸತೋ ಗಮಯ ತಮಸೋ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮಿದಂ ಪೂರ್ಣಮಿದಂ
पूर्णमुदच्यते पूर्णस्य शिष्यते ನಾನೆಂಬುದು ದೇಹ ಮನಬುದ್ಧಿ ನಾನೈತ ಸಚ್ಚಿದಾನಂದ ಶಿವನಾನು ನಾನೇ ಶಿವೋಹಂ 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 ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಧನ್ಯವಾದ.